ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಿಬಿಎಂಪಿ ಮೇಯರ್ ಎಲೆಕ್ಷನ್ಗೆ ಈಗ ಮತ್ತೊಂದು ಅಡ್ಡಿ ಎದುರಾಗಿದೆ. ಮೀಸಲಾತಿ ಗೊಂದಲದಿಂದ ಚುನಾವಣೆ ದಿನಾಂಕವನ್ನು ಮುಂದೂಡಲಾಗಿದೆ. ಆದರೆ ಆಕಾಂಕ್ಷಿಗಳು ಮಾತ್ರ ಅಸಮಾಧಾನಗೊಂಡಿದ್ದಾರೆ. ಬಿಬಿಎಂಪಿ ಮೇಯರ್ ಉಪಮೇಯರ್ ಆಯ್ಕೆ ಪ್ರಕ್ರಿಯೆ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಯಾಕೆಂದ್ರೆ ಮೀಸಲಾತಿ ಗೊಂದಲದ ಕಾರಣ ಮುಂದೊಡ್ಡಿ ಸರ್ಕಾರ ಮೇಯರ್ ಉಪಮೇಯರ್ ಚುನಾವಣಾ ದಿನಾಂಕವನ್ನ ಮುಂದೂಡಿದೆ. ಇದೇ 27ರಂದು ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಆಯ್ಕೆ ನಡಿಬೇಕಿತ್ತು. ಆದರೆ ಈ ಸಲ ಪರಿಶಿಷ್ಟ ವರ್ಗ ಪರಿಗಣಿಸಿ ಅಂತ ಹೈಕೋರ್ಟ್ ನೀಡಿದ್ದ ಮಧ್ಯಂತರ ಆದೇಶದಿಂದಾಗಿ ಚುನಾವಣೆಯನ್ನ ಮುಂದೂಡಲಾಗಿದೆ. ಹೈಕೋರ್ಟ್ನಲ್ಲಿ ಒಂದು ವರ್ಡಿಕ್ಟ್ ಬಂದಿದೆ. ಏನಂದರೆ ಪರಿಶಿಷ್ಟ ಪಂಗಡಕ್ಕೆ ರಿಸರ್ವೇಷನ್ ಆಗಿಲ್ಲ, ಇದುವರೆಗೆ ಕೊಡಬೇಕು ಅಂತೇಳಿ. ಅದಕ್ಕೆ ಹೈಕೋರ್ಟ್ ವರ್ಡಿಕ್ಟ್ ಏನು ಹೇಳಿದ್ದಾರೆ ಅವರು ಅಂದರೆ, ನೀವು SC ಅಥವಾ STಗೆ ಅಥವಾ ಮೇಯರ್ ಅಥವಾ ಉಪಮೇಯರ್ ಸ್ಥಾನಕ್ಕೆ ನೀವು ಸರ್ಕಾರ ಪರಿಶೀಲನೆ ಮಾಡಿ ಅವ್ರು ಕೊಡಬೇಕು. ಮೀಸಲಾತಿಯನ್ನು ಪರಿಶೀಲನೆ ಮಾಡಿ ನಿಗದಿಪಡಿಸಿದ ಮೇಲೆ ಸರ್ಕಾರ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೆ. ರಾಜ್ಯ ವಿಧಾನಸಭಾ ಚುನಾವಣೆಯ ಬಿಸಿಯಲ್ಲೂ ಮೇಯರ್ ಹಾಗೂ ಉಪಮೇಯರ್ ಗಾದಿಗಾಗಿ ಭಾರೀ ಲಾಬಿ ನಡೆದಿತ್ತು. ಆಕಾಂಕ್ಷಿಗಳಾದ ಕಟ್ಟೆ ಸತ್ಯನಾರಾಯಣ, CK ರಾಮಮೂರ್ತಿ, ಶಾಂತಕುಮಾರಿ ಗಾದಿ ಮೇಲೆ ಕಣ್ಣಿಟ್ಟಿದ್ರು. ಈಗ ದಿನಾಂಕ ಮುಂದೂಡಿದ ಪರಿಣಾಮ ಆಕಾಂಕ್ಷಿಗಳು ಅಸಮಾಧಾನಗೊಂಡಿದ್ದಾರೆ. STಗೆ ಅವ್ರು ಕೇಳಿರೋದು 15ನೇ ಟರ್ಮ್ಗೆ ಅರ್ಜಿಲಿ ಕೇಳಿರೋದು. ಕೋರ್ಟ್ ಡಿಸಿಷನ್ ಆಗಿರೋದೇನೋ 14ನೇ ಟರ್ಮ್ಗೆ ಅಂತ ಸ್ವಲ್ಪ ಕನ್ಫ್ಯೂಸಲ್ಲಿದೆ. ಅದಕ್ಕೆ ಈಗ ಅಪೀಲ್ ಹಾಕಬೇಕಿತ್ತು ಗೌರ್ಮೆಂಟು. ಈಗ ಹೆಚ್ಚು ಕಮ್ಮಿ ಇದು ಸುಮಾರು ಮಹಾನಗರ ಪಾಲಿಕೆ ಎಲ್ಲ 7 ಮಹಾನಗರ ಪಾಲಿಕೆಗಳಿಗೂ ಕ್ಯಾಟಗರಿ ಒಂದೇ ಸರಿ ಫಿಕ್ಸ್ ಆಗಿರೋವಂಥದ್ದು. ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ 6 ಮಹಾನಗರ ಪಾಲಿಕೆಗಳಿಗೆ ಮೀಸಲಾತಿನ ಮಾಡಿಲ್ಲ. ಈ ಚುನಾವಣೆ ಮುಗಿದ್ಮೇಲೆ ಮಾಡ್ತಾರೆ. ಈಗ ನೋಡಿ, ಲೇಡಿ ಜನರಲ್ ಇತ್ತು, ಏನೂ ಸಮಸ್ಯೆ ಇರಲಿಲ್ಲ, ಜನರಲ್ ಮಾಡಿದ್ರು. ಜನರಲ್ ಮಾಡಿನೂ ಈಗ ಸಮಸ್ಯೆ ಮಾಡಿಕೊಂಡು ಚುನಾವಣೆ ಮುಂದಕ್ಕೆ ಹಾಕಿದ್ದಾರೆ. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಕೊಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಆಗೋವರೆಗೂ ಮುಂದಿನ ದಿನಾಂಕ ನಿಗದಿಯಾಗಲ್ಲ. ಇದು ಹೊಸ ಸರ್ಕಾರ ಬಂದಾಗಲಷ್ಟೇ ಸಾಧ್ಯ. ಹೀಗಾಗಿ ವಿಧಾನಸಭಾ ಚುನಾವಣೆ ಮುಗಿಯುವವರೆಗೂ ಬಿಬಿಎಂಪಿ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ನಡೆಯೋ ಲಕ್ಷಣ ಕಾಣ್ತಿಲ್ಲ. ಬೆಂಗಳೂರಿನಿಂದ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್. ಚುನಾವಣೆಗೆ ಇನ್ನು ಕೇವಲ 10 ದಿನ ಬಾಕಿ ಇದೆ. ಆದರೆ ಸಾಮಾನ್ಯ ಜನರಿಗೆ ಚುನಾವಣೆ ಇದೆ ಅಂತಾನೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ರಸ್ತೆಯಲ್ಲಿ, ಸರ್ಕಲ್ಗಳಲ್ಲಿ ಎಲ್ಲೂ ಯಾವ ಪಕ್ಷದ ಫ್ಲೆಕ್ಸ್ ಆಗಲಿ, ಬ್ಯಾನರ್ಗಳಾಗಲಿ ಕಾಣಿಸ್ತಾ ಇಲ್ಲ. ಥ್ಯಾಂಕ್ಸ್ ಟು ಎಲೆಕ್ಷನ್ ಕಮಿಷನ್. ಎಲ್ಲೂ ಯಾವುದೇ ಪಕ್ಷದ ಫ್ಲೆಕ್ಸ್, ಬ್ಯಾನರ್ ಕಾಣಿಸ್ತಾ ಇಲ್ಲ. ಅಷ್ಟೇ ಯಾಕೆ, ರಾಜಕಾರಣಿಗಳ ಬರ್ತ್ಡೇ, ಸತ್ತವರ ಶ್ರದ್ಧಾಂಜಲಿ ಫ್ಲೆಕ್ಸ್ಗಳು ಮಾಯವಾಗಿವೆ. ಇದಕ್ಕೆ ಚುನಾವಣಾ ಆಯೋಗದ ಹದ್ದಿನ ಕಣ್ಣೇ ಕಾರಣ. ಆದರೆ ಈ ಶಿಸ್ತಿನ ಕ್ರಮ ಫ್ಲೆಕ್ಸ್ ಬಿಸ್ನೆಸ್ ಮೇಲೆ ಭಾರೀ ಪರಿಣಾಮ ಬೀರಿದೆ. ಚುನಾವಣಾ ಸಮಯದಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದ ಬ್ಯಾನರ್ ಹಾಗೂ ಫ್ಲೆಕ್ಸ್ ಕೆಲಸಗಾರರಿಗೆ ಕೆಲಸವೇ ಇಲ್ಲದಂತಾಗಿದೆ. ಈಗ ಫುಲ್ ಟೈಟ್ ಮಾಡಿದಾರಮ್ಮ, ಯಾರಿಗೂ ಒಂದು ಕೆಲಸ ಇಲ್ಲ. ಇಡೀ ನಮ್ಮ ಬೆಂಗಳೂರು ನಗರದಲ್ಲಿ 25,000 ಜನ ಅಂಗಡಿ ಇಟ್ಕೊಂಡಿದ್ದಾರೆ, ಫ್ಲೆಕ್ಸ್ ಅಂಗಡಿಗಳು. ಕಾರ್ಪೆಂಟ್ರ್ ಆಗಲಿ, ಅದು ಪ್ರಿಂಟರ್ ಆಗಲಿ, ಡಿಸೈನರ್ ಆಗಲಿ, ಕಟ್ಟೋರಾಗಲಿ, ಕೂಲಿ ಕೆಲಸದಾಗಲಿ, ಗಾಡಿ ಡ್ರೈವರ್ ಆಗಲಿ, ತೊಗೊಂಡೋಗಿ ಕಟ್ಟೋರಾಗಲಿ, ಎಲ್ಲರಿಗೂ ಕೆಲಸ ನಿಂತಿದೆ. ಇದು ಏನಕ್ಕೆ ನಿಂತಿದೆ ನಮಗೆ ಗೊತ್ತಾಗ್ತಾ ಇಲ್ಲ. ಚುನಾವಣಾ ಆಯೋಗದ ಈ ಶಿಸ್ತಿನ ಕ್ರಮ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬೆಂಗಳೂರು ಈಗ ಸ್ವಚ್ಛವಾಗಿದೆ. ಚುನಾವಣೆ ಮುಗಿದ್ರೂ ಈ ನಿಯಮ ಹೀಗೇ ಇರಲಿ ಅಂತಾರೆ ನಾಗರಿಕರು. ಪ್ಲಾಸ್ಟಿಕ್ಸ್ಗಳೆಲ್ಲ ಇವಾಗ ಅದು ಕರಗೋದು ಇಲ್ಲ, ಏನೂ ಆಗಲ್ಲ, ಹಾಗಾಗಿ ಉಳ್ಕೊಂಡಿರುತ್ತೆ. ಅದರಿಂದ ಫುಲ್ ಗಲೀಜಾಗಿ ಉಳ್ಕೊಂಡಿರುತ್ತೆ ಅಷ್ಟೇ. ಇನ್ನು ಬ್ಯಾನರ್ಸ್ಗಳು ರೋಡ್ ಸೈಡಲ್ಲೆಲ್ಲ ನೋಡುವಾಗ ಅಸಹ್ಯ ಕಾಣುತ್ತೆ, ಒಂದು ಕ್ಲೀನಾಗಿರಲ್ಲ ನೋಡೋದಕ್ಕೆ, ಆ ಥರ ಆಗುತ್ತೆ. ಒಟ್ನಲ್ಲಿ ಈ ನೀತಿ ಸಂಹಿತೆಯಿಂದ ಫ್ಲೆಕ್ಸ್ ಬಿಸ್ನೆಸ್ಗೆ ಧಕ್ಕೆಯಾಗಿದೆ. ಆದರೆ ಬೆಂಗಳೂರು ಮಾತ್ರ ಸ್ವಚ್ಛವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗಿರಿ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಹೆಚ್ಚಿನ ಜನಪ್ರತಿನಿಧಿಗಳು ಪ್ರಚಾರದ ವೇಳೆ ಮತದಾರರನ್ನ ಸೆಳೆಯೋದಕ್ಕೆ ಏನೆಲ್ಲ ಕಸರತ್ತುಗಳನ್ನು ನಡೆಸ್ತಾರೆ. ಬನ್ನಿ ಇವತ್ತು ಎಲ್ಲೆಲ್ಲಿ ಹೇಗೆ ಪ್ರಚಾರ ನಡೀತು ನೋಡೋಣ. ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ ಇವತ್ತು ಎಲ್ಲಾ ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸಿದರು. ಕಾಂಗ್ರೆಸ್ನ ಹಾಲಿ ಶಾಸಕ ಪ್ರಿಯಾ ಕೃಷ್ಣ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಕಾಂಗ್ರೆಸ್ನಿಂದಲೇ ಕಣಕ್ಕಿಳಿದಿದ್ರೆ, ಇತ್ತ ಬಿಜೆಪಿಯಿಂದ ಬಿಬಿಎಂಪಿ ಸದಸ್ಯ ರವೀಂದ್ರ ಅಖಾಡಕ್ಕೆ ಧುಮುಕಿದ್ದಾರೆ. ಇನ್ನು ಜೆಡಿಎಸ್ನಿಂದ ಕಾವೇರಿ ನಗರದ ಕಾರ್ಪೊರೇಟರ್ ತಂದೆ ರಂಗೇಗೌಡ ಕಣದಲ್ಲಿದ್ದು ಎಲ್ಲರೂ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಗೋವಿಂದರಾಜನಗರ ವಾತಾವರಣ ಇದೇನು ನನಗೆ ಹೊಸ್ತಲ್ಲ.
ವಿಧಾನಸಭೆ ಸದಸ್ಯನಾಗಿ ಅಭ್ಯರ್ಥಿಯಾಗಿದ್ದು 2ನೇ ಬಾರಿ. ಅದರಿಂದ ನನಗೆ ಹೊಸ್ದಾಗಿ ಏನು ಕಾಣ್ತಾ ಇಲ್ಲ. ಜನಗಳೆಲ್ಲರೂ ಸಾಕಷ್ಟು ಪರಿಚಯ ಇದ್ದಾರೆ. ಅದರ ಉದ್ದೇಶದಿಂದ ನನಗೇನು ತೊಂದರೆ ಕಾಣ್ತಾ ಇಲ್ಲ. ಕಳೆದ ಬಾರಿ ವಿರೋಧ ಪಕ್ಷದಲ್ಲಿದ್ದು ನಾನು ಕೆಲಸ ಮಾಡಿದ್ದೀನಿ. ಈ ಬಾರಿ ಆಡಳಿತ ಪಕ್ಷದಲ್ಲಿ ಬರೋವಂಥ ನಿರೀಕ್ಷೆ ಇದೆ. ಜನರಿಗೂ ಅದೇ ರೀತಿ ನಿರೀಕ್ಷೆ ಇದೆ. ಆಡಳಿತ ಪಕ್ಷ ಬರುತ್ತೆ, ಕಾಂಗ್ರೆಸ್ ಪಕ್ಷ ಒಳ್ಳೆಯದಂಥ ಒಂದು ಆಡಳಿತ ಕೊಡ್ಬೋದು ಈ ಹುಡುಗ ಅಂತ ಜನ ನಿರೀಕ್ಷೆ ಇಟ್ಟು ಎಲ್ಲ ಭಾಳ ಉತ್ತಮವಾದಂಥ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಾಗಿರೋ ಬೊಮ್ಮನಹಳ್ಳಿಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿ ಸ್ಪರ್ಧೆ ಏರ್ಪಟ್ಟಿದೆ. ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಮತದಾರರನ್ನು ಓಲೈಸಿಕೊಳ್ಳಲು ಕಸರತ್ತು ನಡೆಸುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸತೀಶ್ ರೆಡ್ಡಿ ರ್ಯಾಲಿಗಳ ಮೂಲಕ ಪ್ರಚಾರ ನಡೆಸುತ್ತಿದ್ದರೆ, ಪತಿಗೆ ತಕ್ಕ ಸತಿಯಾಗಿರುವ ಆಶಾ ಸತೀಶ್ ರೆಡ್ಡಿ ಮಹಿಳಾ ಕಾರ್ಯಕರ್ತರೊಂದಿಗೆ ಮನೆ ಮನೆ ಪ್ರಚಾರ ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಇವರಿಗೆ ಪೈಪೋಟಿ ನೀಡುತ್ತಿರುವ ಕಾಂಗ್ರೆಸ್ನ ನಾಗಭೂಷಣ್ ರೆಡ್ಡಿ ಬೆಂಬಲಿಗರೊಂದಿಗೆ ಮತಬೇಟೆಯಲ್ಲಿ ತೊಡಗಿದ್ದಾರೆ. ಆದರೆ ಕಾಂಗ್ರೆಸ್ ನೇತಾರ ಕುಪೇಂದ್ರ ರೆಡ್ಡಿ ಗೈರು ಹಾಜರಿ ಕಾರ್ಯಕರ್ತರಲ್ಲಿ ಉತ್ಸಾಹ ಕುಗ್ಗಿದಂತೆ ಕಾಣುತ್ತಿತ್ತು. BJP ವೈಫಲ್ಯಗಳೇನಿದೆ, ಕಾಂಗ್ರೆಸ್ ಸರ್ಕಾರ ಮುಂದಿನ ಸಾಧನೆ ಏನು, ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಬೇಕು, ಕಾಂಗ್ರೆಸ್ ಪಕ್ಷಕ್ಕೆ, ಅದು ಮನೆಗೂ ತಿಳಿಸಿ ನಾವು ಆಲ್ರೆಡಿ 3 ತಿಂಗಳಿಂದ ನಾವು ಕ್ಯಾನ್ವಾಸ್ ಮಾಡ್ತಾಯಿದ್ದೀವಿ ಸರ್. ಅಂದರೆ ಇಲ್ಲಿ ಒಂದು ಸೈಡ್ 8 ಕಾರ್ಪೊರೇಟ್ರು BJP, ಅಂದರೆ ಇಲ್ಲಿನ ಮತದಾರರು ಅವತ್ತಿಂದ ಇವತ್ತಿನವರೆಗೆ BJPಯ ಒಂದು ಅಭಿವೃದ್ಧಿ ಬಗ್ಗೆ ಮತ್ತು ನಾವು ನಡ್ಕೊಂಡಿರೋಂಥ ರೀತಿ, ಆದ್ದರಿಂದ ಜನ ನಮ್ಮ ಜೊತೆ. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಚುನಾವಣಾ ಹತ್ತಿರವಾಗ್ತಿದ್ದಂತೆ ಪ್ರಚಾರದ ಕಾವು ಏರತೊಡಗಿದೆ. ಎಲ್ಲರೂ ಮತಬೇಟೆಯಲ್ಲಿ ನಿರತರಾಗಿದ್ದಾರೆ. ಆದರೆ ಮತದಾರ ಯಾರಿಗೆ ವಿಜಯದ ಮಾಲೆ ಹಾಕ್ತಾನೆ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿನಿಂದ ಮಧುಸೂದನ್ ಜೊತೆ ಆನೇಕಲ್ ಮಂಜುನಾಥ್, ಸುವರ್ಣ ನ್ಯೂಸ್. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.